ಬ್ರೇಕ್ನ ನಂತರ ನಮ್ಮ ಕಾಲೇಜು ಜಯನಗರ ನ್ಯಾಷನಲ್ ಕಾಲೇಜು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕಾರ್ಪಣೆಯಾಗ್ತಾ ಇದೆ ಒಂದು ಹೊಸ ಕಟ್ಟಡ ನ್ಯಾಷನಲ್ ಕಾಲೇಜಿನ ಆವರಣದಲ್ಲಿ. ಕುರಿತಾದಂತಹ ವಿಶೇಷ ಕಾರ್ಯಕ್ರಮ ಇದು. ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ ಈ ಕಾಲೇಜಿನ ಬಗ್ಗೆ, ಕಾಲೇಜಿನ ಕಟ್ಟಡದ ಬಗ್ಗೆ. ಇನ್ನಷ್ಟು ಮಾತನಾಡೋಣ. ಗೆಸ್ಟ್ಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಓಕೆ, ಕಟ್ಟಡದ ಬಗ್ಗೆ ಸಾಕಷ್ಟು ವಿಷಯವನ್ನ ತಿಳಿಸಿದ್ರಿ. ಇನ್ನು ಇಡೀ ಕಟ್ಟಡ ಅಂದ್ರೆ ಈ 4 ಫ್ಲೋರ್ನ ಕಟ್ಟಡ ಸಂಪೂರ್ಣವಾಗಿ ವೈಫೈ ಇದೆ ಅದರಲ್ಲಿ. ಸೊ ಇದ್ರ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ನಿಮ್ಗೆ ಯಾಕೆ? ಯಾಕಂದ್ರೆ ನಿಮಗೂ ಕೂಡ ವಿಜ್ಞಾನದ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಅಷ್ಟೊಂದು ಆಸಕ್ತಿ ಇದೆ ಅಂತ ಅನ್ಸುತ್ತೆ ನನಗೆ. ಅಂದರೆ ನಾನು ಆ್ಯಕ್ಚುಲಾಗಿ ನಿಮಗೆ ಈಗ ನಾನು ಯೂಶ್ವಲಾಗಿ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ತಂತ್ರಜ್ಞಾನ ಆದಷ್ಟು ಬಳಸ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ವಿದಿನ್ 1 ಇಯರಲ್ಲಿ ಈ ನ್ಯಾಷನಲ್ ಕಾಲೇಜ್ ನಿಮ್ದು ಆ್ಯಕ್ಚುಲಾಗಿ ಟೋಟಲ್ ಎಲ್ಲ ಒಟ್ಟಿಗೆ ಸೇರಿ 14 ಇನ್ಸ್ಟಿಟ್ಯೂಷನ್ ಇದೆ. 14 ಇನ್ಸ್ಟಿಟ್ಯೂಷನ್ ಒಟ್ಟಿಗೆ ಸೇರಿ ಕಂಟ್ರೋಲ್ ಮಾಡಲಿಕ್ಕೆ ಈಗ ERP ಹಾಕ್ತಾ ಇದೆ. ERP ಸಿಸ್ಟಮ್ ನಿಮಗೆ ಮೈಕ್ರೋಸಾಫ್ಟ್ನವ್ರದಿಂದ ಪಡೆದು ಹಾಕಬೇಕಂತಿದ್ದೀವಿ. ಇದನ್ನೊಂದು 1 ಇಯರ್ ಒಳಗೆ ಮಾಡಿ ಕೊಟ್ಬಿಡ್ತೀವಿ. ಈ ಸಿಸ್ಟಮ್ಸಲ್ಲಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ನಿಮಗೆ ಈಗ ನೀವು ನೋಡಿರ್ಬೋದು, ಆ ಟೇಬಲ್ ನೋಡಿದ್ರೆ, ಡೆಸ್ಕ್ ನೋಡಿದ್ರೆ, ಡೆಸ್ಕ್ನಲ್ಲೇ ಎಲ್ಲ ಅರೇಂಜ್ಮೆಂಟು ಕೊಟ್ಟಿದ್ದೀವಿ. ಪಾಠ ಮಾಡುವಾಗಲೇ ಮೇಸ್ಟ್ರಿಗೂ ಅಷ್ಟೇ. ಮೇಸ್ಟ್ರಿಗೆ ನಿಮಗೆ ಹಳೆ ಕಾಲದಲ್ಲಿ ಬೋರ್ಡಿಗೆ ಹೋಗಬೇಕು, ಈಗ ಅದರಲ್ಲಿ ಏನಿಲ್ಲ, ಅಲ್ಲೇ ಕೂತ್ಕೊಂಡು ಅವ್ರ ಕಂಟ್ರೋಲಿಂಗ್ ನಿಮಗೆಲ್ಲ ಫುಲ್ ಕೊಟ್ಬಿಟ್ಟಿದ್ದೀವಿ. ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ, ಒಂದು ನಮಗಿಂತ ಜಾಸ್ತಿ ಮಕ್ಕಳು ಕಲ್ತಿದ್ದಾರೆ ಇವಾಗ. ಸೊ ಅವ್ರಿಗೆ ನೀವು ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ನಾವು ಕಲ್ತ್ಕೋಬೇಕು. ಖಂಡಿತ. ಸೊ ಅದಕ್ಕೆ ಏನು ಮಾಡಿದ್ದು, ಅದಕ್ಕೂ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ ಅವರಿಗೆ. ಪ್ಲಸ್ ನಿಮಗೆ ಮತ್ತು ಇದೆಲ್ಲದಕ್ಕಿಂತ ತಂತ್ರಜ್ಞಾನ ಅಂತ ಹೇಳೋದಕ್ಕಿಂತ ಈಗ ನಿಮಗೆ ಫೆಸಿಲಿಟೀಸ್. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಕೆಳಗಡೆ ನಿಮಗೆ ಯಾವ ಕಾಲೇಜ್ನೆಲ್ಲ ನಾನು ನೋಡಿಲ್ಲ, 2 ಲಿಫ್ಟ್ ಕೊಟ್ಟಿದ್ದೀನಿ. 2 ಲಿಫ್ಟಲ್ಲಿ ನಿಮಗೆ ಒಂದೊಂದು ಲಿಫ್ಟಲ್ಲಿ 20 ಜನ ಹೋಗ್ಬೋದು ಒಂದೇ ಸರ್ತಿಗೆ. ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ಇದು ನಿಮಗೆ ಸಾಮಾನ್ಯವಾಗಿ ಕಾಲೇಜುಗಳಲ್ಲಿ ನಾವು ಫಾರಿನಲ್ಲಿ ನೋಡಿದ್ದೀವಿ, ಇಲ್ಲಿ ಎಲ್ಲಿ ನನಗೆ ನೋಡಿದ ಜ್ಞಾಪಕ ಇಲ್ಲ. 4 ಮಾಡಿ ಯಾಕೆ ಮಾಡಿದೆ ಹೇಳಿದ್ರೆ, ವಯಸ್ಸಾದ ಮೇಷ್ಟ್ರುಗಳಿದ್ದಾರೆ ಮತ್ತು ಹುಡುಗರು ನಿಮಗೆ 4 ಮಾಡಿ ಹತ್ತಬೇಕಂತ ಹೇಳಿದ್ರೆ ಕ್ಲಾಸಿಗೆ ಹೋಗಿ ಮೇಲೆ ಬರಬೇಕಾದ್ರೆ ಕಷ್ಟ ಆಗ್ತದೆ. ಒಂದು ಮತ್ತು 2ನೇ ಸರ್ತಿ ನಿಮ್ಗೆ ಏನಂದರೆ, ಹುಡುಗರಿಗೆ ಒಂದೇ ಸರ್ತಿ ನಾವು ಜಾಗ ಖಾಲಿ ಮಾಡಬೇಕಂತಿದ್ರು ಸಾಕಷ್ಟು ನಿಮಗೆ ಅಗಲವಾದ ಸ್ಟೆಪ್ಸು ಪ್ಲಸ್ ಮತ್ತು ಈ ಲಿಫ್ಟ್ ವ್ಯವಸ್ಥೆ. ಅಂದರೆ 15 ನಿಮಿಷದೊಳಗಡೆ ಎಂಟೈರ್ ನಿಮ್ಮ ಸ್ಟೂಡೆಂಟ್ಸ್ ನಾವು ಖಾಲಿ ಮಾಡ್ಬೋದು. 22 ನಿಮಗೆ ಕ್ಲಾಸ್ಗಳಿರೋದನ್ನ ಮ್ಯಾಕ್ಸಿಮಮ್ ನನ್ನ ಪ್ರಕಾರ 10 ರಿಂದ 15 ನಿಮಿಷಗಳು ಖಾಲಿ ಮಾಡಿ ಕೊಡ್ಬೋದು. ಎರಡನೇದು ಏನು ಮಾಡಿದ್ದೀವಿ ಅಂದರೆ, ಇದಲ್ಲದೆ ಈ ಬಿಲ್ಡಿಂಗ್ ಕಟ್ಟುವಾಗ ನಿಮಗೆ ಫಸ್ಟ್ ನಿಮಗೆ ಸುನಾಮಿ ಮತ್ತು ಈ ಅರ್ಥಕ್ವೇಕೆಲ್ಲ ನಡೀತಾ ಇತ್ತು. ಸೊ ಅದಕ್ಕೆ ಫಸ್ಟ್ ಟೈಮ್ ಆಯ್ತು ಬೆಂಗಳೂರಲ್ಲಿ ಯಾರು ಮಾಡಿಲ್ಲ ಅಂತ ಕಾಣುತ್ತೆ. ನಾವು ಇದಕ್ಕೆ ನಿಮಗೆ ಫೌಂಡೇಶನ್ ಹಾಕುವಾಗಲೇ ಇದಕ್ಕೆ ಅರ್ಥಕ್ವೇಕ್ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ಇದರಿಂದ ನಮಗೆ ಪ್ರಾಜೆಕ್ಟ್ ಕಾಸ್ಟ್ ಆ್ಯಕ್ಚುಲಾಗಿ 20% ಜಾಸ್ತಿ ಆಯಿತು. ಬಟ್ ಜಾಸ್ತಿ ಆದರೂ ನಾನು ಹೇಳಿದೆ, ಟೋಟಲ್ ನಿಮಗೆ ಹತ್ರ ಒಂದು 3 ರಿಂದ 3.5 ಸಾವಿರ ಜನ ಹುಡುಗರು ಇಲ್ಲಿರ್ತಾರೆ. ಅವರ ಸೇಫ್ಟಿಗೋಸ್ಕರ ಅದನ್ನು ಪ್ರೊಟೆಕ್ಷನ್ ಕೊಡೋಣ ಅಂತ ಹೇಳ್ಬಿಟ್ಟು ಈಗ ಅರ್ಥಕ್ವೇಕ್ ಪ್ರೊಟೆಕ್ಷನ್ ಮೊನ್ನೆ ಆ್ಯಕ್ಚುಲಾಗಿ ನಿಮಗೆ 4.5 ಏನೋ ಬಂತು. ಬಟ್ ಆದ್ರೂ ನಮ್ಮ ಬಿಲ್ಡಿಂಗ್ ಏನು ಅಲ್ಗಾಡಲಿಲ್ಲ ಅಲ್ಲಿ. ಇದೆಲ್ಲ ಪ್ರೊಟೆಕ್ಷನ್ ಕೊಟ್ಬಿಟ್ಟು 100% ಹುಡುಗರ ಹೆಲ್ತು ಪ್ಲಸ್ ಈ ಥರದ ಪ್ರೊಟೆಕ್ಷನ್ಸ್ಗೆಲ್ಲ ಕೊಟ್ಬಿಟ್ಟು ಮತ್ತು ಮೇಲೆ ಹೋಗಲಿಕ್ಕೆ ಬರಲಿಕ್ಕೆ ಈಸಿ ಮೂವ್ಮೆಂಟಿಗೆ ಎಲ್ಲ ಥರದ ನಿಮಗೆ ಸೈಂಟಿಫಿಕ್ ವೇನಲ್ಲಿ ಏನೇನು ಹೊರಗಡೆ ನೋಡ್ಕೊಂಬಂದು ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸೊ ಇನ್ನು ಮುಂದೆ ನ್ಯಾಷನಲ್ ಕಾಲೇಜ್ ಹೇಗಿರಬೇಕು ಆ ಯೋಚನೆ ಕೂಡ ನಿಮಗೆ ಸಟನ್ಲಿ. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ನಾವು ಎಂದೆಂದಿಗೂ ಡೊನೇಷನ್ ತೊಗೊಂಬೋದಿಲ್ಲ ಇವತ್ತಿಗೆಲ್ಲ, ಮುಂದೆ ಹಾಕ್ಲೆ. ಯಾಕೆ ಡೊನೇಷನ್ ತೊಗೊಂಡಿದ್ರೆ ಯಾರೋ ಕೆಲವೊಂದು ಸೇರಿಸ್ಕೊಂಡಂತೆ ಇನ್ನು ಕೆಲವು ಸೇರಿಸ್ಕೊಬೇಕಾಗಲ್ಲ. ನಮ್ಗೆ ವಾಂಟೆಡ್ ಟು ಕೀಪ್ ಇಟ್ ದಿಸ್ ಎ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ವೇರ್ ಆಲ್ ಕಮ್ಯುನಿಟೀಸ್, ಆಲ್ ಸೆಕ್ಷನ್ ದ ಪೀಪಲ್, ವೆದರ್ ಪೂರ್ ಆರ್ ರಿಚ್, ಅಂದರೆ ಕ್ಯಾಸ್ಟ್, ಕಲರ್, ಕ್ರೀಡ್ ಯಾವುದೋ ಇಲ್ದಾರೆ ಎಲ್ಲರೂ ಬರಬೇಕು ಆ್ಯಕ್ಚುಲಿ. ಆ್ಯಂಡ್ ಪ್ಲೇಸ್ ಶುಡ್ ಬಿ ಓನ್ಲಿ ಫಾರ್ ದಿ ಮೆರಿಟ್, ದಟ್ಸ್ ದ ಐಡಿಯಾ. ಅದಕ್ಕೆ ಇವತ್ತೇ ನಮ್ಮ ಸಂಸ್ಥೆಯಿಂದ ಬೇಕಾದಂಥ ವ್ಯಕ್ತಿಗಳು ಬಂದು ಎಷ್ಟು ದೊಡ್ಡಾಗಿರ್ತಕ್ಕಂಥ. ಸೊ ಮುಂದಿನ ಯೋಚನೆಗಳೇನಿದೆ? ಮುಂದೆ ಆ್ಯಕ್ಚುಲಾಗಿ ಅವ್ರಿಗೆ ಹೇಳಿದ್ದೀನಿ ನಾನು, ಈ ಕಾಲೇಜಿನ ಪಕ್ಕದಲ್ಲಿ ಎದುರುಗಡೆ ನಮಗೆ HN ಕಲಾಕ್ಷೇತ್ರ ಅಂತಿದೆ. ಅದು ಭಾಳ ಜಯನಗರಕ್ಕೆ ಮುಂಚೆ ಎಲ್ಲಿಯೂ ನಿಮಗೆ ಡ್ರಾಮಾ ಮಾಡಲಿಕ್ಕಾಗಲಿ ಅಥವಾ ಫಂಕ್ಷನ್ ಮಾಡಲಿಕ್ಕೆ, ಈ ಥರದ್ದು ನಿಮ್ಮ ಫಂಕ್ಷನ್ ಮಾಡಲಿಕ್ಕೆ ಎಲ್ಲೂ ಜಾಗ ಇರ್ತಿರಲಿಲ್ಲ. ಆವಾಗ HN ಕಲಾಕ್ಷೇತ್ರ ಇತ್ತು. ಅದು ಅನ್ಫಾರ್ಚುನೇಟ್ಲಿ ಇವಾಗಲೇ ನಿಮಗೆ ಶಿಥಿಲಾವಸ್ಥೆಯಲ್ಲಿ, ಅಂದರೆ ಆಲ್ಮೋಸ್ಟ್ ಇದರ ಸ್ನೇಹಿತನ್ ಇದೆ. ಅದಕ್ಕೆ ಅವರಿಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ. ಈಗ ಅದನ್ನು ಒಡೆದು ಹಾಕ್ಬಿಟ್ಟು ಒಂದು ಮೋಸ್ಟ್ ಮಾಡರ್ನ್ ಒಂದು ಥಿಯೇಟ್ರ್ ಮಾಡೋಣ ಅಂತ ಹೇಳಿದ್ದೀನಿ. 1,500 ಜನ ಕೂಡ್ಕೊಡಿ. ಈ ಆ್ಯಕ್ಚುಲಾಗಿ ಇರೋದು ಕೆಪಾಸಿಟಿ ಇರೋದು ಬಟ್ 800 to 850 ಇದೆ. ಅದನ್ನು 1,500 ಜನರಿಗೆ ವಿತ್ ನಿಮಗೆ ಪಾರ್ಕಿಂಗ್ ಫೆಸಿಲಿಟೀಸ್, ಪಾರ್ಕಿಂಗ್ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಫಸ್ಟ್ ಪಾರ್ಕಿಂಗ್ ಫೆಸಿಲಿಟಿ ಮಾಡಿಕೊಂಡು ಮೇಲೆ ಇದನ್ನು ಕಟ್ಟೋಣ ಅಂತೇಳಿ ಒಂದು ಐಡಿಯಾ ಕೊಟ್ಟಿದ್ದೀನಿ. ಇದಲ್ಲದೆ ಮತ್ತು ನ್ಯಾಷನಲ್ ಎಜುಕೇಷನ್ ಸೊಸೈಟಿದು ಬೇರೆ ಕಾಲೇಜಸ್, ಈಗ ನಿಮಗೆ ಬಸವನಗುಡಿನಲ್ಲೂ ತುಂಬ ವರ್ಷ ಆಗಿದೆ, ಅದೇ ಥರ ಗೌರಿಬಿದನೂರಲ್ಲೂ ತುಂಬ ವರ್ಷ ಆಗಿದೆ. ಮತ್ತು ಬಾಗೇಪಲ್ಲಿಂದ ನಾವಾಗಲೇ ಇನ್ನೊಂದು ಕಾಲೇಜ್ ಕಟ್ಟಿದ್ದೀವಿ. ಈಗ ಇದೇ ಥರದ PU ಕಾಲೇಜ್ ಇನ್ನೊಂದು, ಅದು ಹತ್ರ ನಿಮಗೆ 1000 ಜನ ಹುಡುಗರಿಗೆ ಆಗುವಷ್ಟು ಖರ್ಚು ಕಟ್ಟಿದ್ದೀವಿ. ಈ ಥರದ್ದು ಹಳೇದೆಲ್ಲ ತೆಗೆದುಬಿಟ್ಟು ಹೊಸದು ಬ್ರ್ಯಾಂಡ್ ನೇಮ್ ಮಾಡಿಬಿಟ್ಟು ಹಳೆ ಇದು ಇಟ್ಕೊಂಡು, ಅಂದರೆ ಅವರ ಬೇಸಿಕ್ ಯಾವುದು ನಾನು ಮುಟ್ಲಿಕ್ಕೆ ಹೋಗಲಿಲ್ಲ, ಅದು ಮುಟ್ಟದೇನೆ ಮಾಡಬೇಕಂತ ಹೇಳ್ಬಿಟ್ಟು ಈಗ ಒಂದು ಪ್ಲ್ಯಾನ್ ಹಾಕಿದ್ದೀವಿ. ದೇವರು ನಡೆಸಿದ್ರೆ ಮಾಡಿಬಿಡ್ತೀವಿ. ನಿಜವಾಗ್ಲೂ ದಾನಗಳಲ್ಲಿ ಶ್ರೇಷ್ಠವಾದಂತಹ ದಾನ ವಿದ್ಯಾದಾನ ಅಂತಾರೆ. ಇತ್ತೀಚಿನ ದಿನಗಳಲ್ಲಿ ಹಿರಿಯರು ಕೂಡ ಹೇಳ್ತಾರೆ, ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದಲ್ಲ, ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿ ಮಾಡಬೇಕು ಅಂತ. ಇಷ್ಟೊತ್ತು ಮಾತನಾಡಿದ್ರಿ, ಈ ಕಟ್ಟಡದ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳಿಸ್ಕೊಟ್ರಿ. ಒಂದು ಸ್ವಂತ ಮನೆಯನ್ನು ಕಟ್ಟೋವಾಗಲೇ ನಾವು ಇಷ್ಟೊಂದು ಯೋಚನೆ ಮಾಡಲ್ಲ, ಇಷ್ಟೊಂದು ತಂತ್ರಜ್ಞಾನವನ್ನು ಅಳವಡಿಸಲ್ಲ ಅನ್ಸುತ್ತೆ. ಆದರೆ ಇವರು ವಿದ್ಯಾರ್ಥಿಗಳಿಗೋಸ್ಕರ ಕಟ್ಟದಂತಹ ಈ ಕಟ್ಟಡದಲ್ಲಿ ಇಷ್ಟೊಂದು ವಿಶೇಷತೆಗಳನ್ನು ಇಟ್ಟಿದ್ದಾರೆ. ಹ್ಯಾಟ್ಸ್ ಆಫ್.
ಸದಾನಂದಮಯ್ಯ ಅವರಿಗೆ. ಥ್ಯಾಂಕ್ ಯು ಡಾಕ್ಟ್ರೆ. ಅಯ್ಯೋ, ನಿಮಗೆ ನಿಮ್ಮ ಚಾನಲ್ಸ್ಗೆ ಎಲ್ರಿಗೂ ಹ್ಯಾಟ್ಸ್ ಆಫ್. ಓಕೆ ವೀಕ್ಷಕರೇ, ನೋಡಿದ್ರಲ್ವಾ ಈ ವಿಶೇಷ ಕಾರ್ಯಕ್ರಮ. ಖಂಡಿತವಾಗ್ಲೂ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮವೇ. ಯಾಕೆಂದರೆ ವಿದ್ಯಾರ್ಥಿಗಳಿಗೋಸ್ಕರ ಕಟ್ಟಿದಂತಹ ಈ 4 ಫ್ಲೋರ್ನ ಕಟ್ಟಡದಲ್ಲಿ, ಅಂದರೆ PU ಬ್ಲಾಕ್ನಲ್ಲಿ ಇಷ್ಟೊಂದು ತಂತ್ರಜ್ಞಾನವನ್ನು ಅಳವಡಿಸಿದ್ದಾರೆ. ಇನ್ನು ಇಷ್ಟೊಂದು ಹಣವನ್ನು ಖರ್ಚು ಮಾಡಿ, ಅದು ತಮ್ಮದೇ ಆದಂತಹ ಸ್ವಂತ ಹಣದಲ್ಲಿ ಸದಾನಂದಮಯ್ಯ ಅವರು ವಿದ್ಯಾರ್ಥಿಗಳಿಗೋಸ್ಕರ ಈ ಕಟ್ಟಡವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಶನಿವಾರ. ನಿಜಕ್ಕೂ ಇದು ಎಲ್ಲ ವಿದ್ಯಾರ್ಥಿಗಳಿಗೆ, ಇನ್ನು ನ್ಯಾಷನಲ್ ಕಾಲೇಜಿಗೂ ಕೂಡ ಇದು ಶುಭ ದಿನ ಅಂತಲೇ ಹೇಳ್ಬೋದು. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಮ್ಮ ಕಾಲೇಜು ಜಯನಗರ ನ್ಯಾಷನಲ್ ಕಾಲೇಜು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.